ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಭವ್ಯಗೌಡ ಅವರ ಬರ್ತ್ಡೇ. ಈ ಭವ್ಯಗೌಡ ಅವರ ಬರ್ತ್ಡೇ ಪಾರ್ಟಿ ಅಂತೂ ಸಖತ್ತಾಗಿ ಅರೇಂಜ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ತ್ರಿವ್ಯಾ ಫ್ಯಾನ್ಸ್ಗಳಾಗಿರ್ಬೋದು, ಭವ್ಯಗೌಡ ಫ್ಯಾನ್ಸ್ಗಳಾಗಿರ್ಬೋದು ಬಹಳಷ್ಟು ವೆಯ್ಟ್ ಮಾಡ್ತಾ ಇರೋದೇನಪ್ಪ ಅಂದರೆ ತ್ರಿವಿಕ್ರಮ್ ಅವರು ಭವ್ಯಗೌಡಂಗೆ ಏನು ಗಿಫ್ಟ್ ಕೊಟ್ಟರು, ಯಾವ ರೀತಿ ಸರ್ಪ್ರೈಸ್ ಕೊಟ್ಟರು ಅನ್ನೋದನ್ನ ವೆಯ್ಟ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ತ್ರಿವಿಕ್ರಮ್ ಅವರು ಬಿಗ್ ಸರ್ಪ್ರೈಸ್ನೇ ಕೊಟ್ಟಿದ್ದಾರೆ ನಮ್ಮ ಭವ್ಯಗೌಡಂಗೆ ಅಂತಲೇ ಹೇಳ್ಬೋದು. ಅವರ ಒಂದು ಹುಟ್ಟುಹಬ್ಬ ಏನು ಫೆಬ್ರವರಿ 26 ಅವರು ಭವ್ಯಗೌಡ ಹುಟ್ಟಿದಂಥ ದಿನ. ಸೊ ಈ ಹುಟ್ಟುಹಬ್ಬಕ್ಕೆ ತ್ರಿವಿಕ್ರಮ್ ಅವರು ಒಂದು ಬಿಗ್ ಸರ್ಪ್ರೈಸ್ನೇ ಕೊಡುವಂಥ ಒಂದು ಪ್ಲಾನಲ್ಲಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹಾಗೆ ಭವ್ಯಗೌಡ ಅವರು ಬರ್ತ್ಡೇ ಪಾರ್ಟಿಗೆ ಯಾರೆಲ್ಲ ಬಿಗ್ ಬಾಸ್ ಸೀಸನ್ 11 ಕಂಟೆಸ್ಟೆಂಟ್ಗಳಿದ್ದಾರೆ ಅವರೆಲ್ಲನೂ ಕೂಡ ಇನ್ವೈಟ್ ಮಾಡಿರೋವಂಥದ್ದನ್ನು ಕೂಡ ಭವ್ಯಗೌಡ ಅವರೇ ಹೇಳ್ಕೊಂಡಿರೋವಂಥದ್ದು. ಹಾಗೆ ಭವ್ಯಗೌಡ ಅವರು ಬರ್ತ್ಡೇಗೂ ಕೂಡ ಸಾಕಷ್ಟು ಪ್ಲಾನ್ಗಳನ್ನ ಮಾಡಿದ್ದಾರೆ. ಬರ್ತ್ಡೇ ಪಾರ್ಟಿನೂ ಕೂಡ ಸಖತ್ತಾಗಿ ಆರ್ಗನೈಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಎಲ್ಲ ಬಿಗ್ ಬಾಸ್ ಸೀಸನ್ ಕನ್ನಡ 11 ಕಂಟೆಸ್ಟೆಂಟ್ಗಳು ಕೂಡ ನಮ್ಮ ಭವ್ಯಗೌಡ ಅವರ ಬರ್ತ್ಡೇ ಪಾರ್ಟಿಗೆ ಬರ್ತಾರೆ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ. ಯಾರ್ಯಾರೆಲ್ಲ ಬರ್ತಾರೆ, ಹಾಗೆ ಪಾರ್ಟಿ ಹೇಗೆಲ್ಲ ನಡೆಯುತ್ತೆ ಅಂತ ಹೇಳ್ಬಿಟ್ಟು ನಾವು ಅವರು ವಿಡಿಯೋಸ್ಗಳಾಗಿರ್ಬೋದು, ಫೋಟೋಸ್ಗಳಾಗಿರ್ಬೋದು ಅಪ್ಲೋಡ್ ಮಾಡಿದಾಗ ನಾನು ಅದ್ರ ಬಗ್ಗೆನೂ ಕೂಡ ಮಾತನಾಡ್ತೀನಿ. ಸೊ ಇನ್ನು ನಾವು ವೆಯ್ಟ್ ಮಾಡ್ತಾ ಇರೋದಾದ್ರೆ ಬರ್ತ್ಡೇ ಪಾರ್ಟಿ ಹೇಗಿರುತ್ತೆ, ಹಾಗೆ ನಮ್ಮ ಭವ್ಯಗೌಡ ಹಂಗೆ ತ್ರಿವಿಕ್ರಮ್ ಅವರು ಏನೆಲ್ಲ ಗಿಫ್ಟ್ ಕೊಡ್ತಾರೆ ಅನ್ನೋದನ್ನ ನಮ್ಮ ಫ್ಯಾನ್ಸ್ಗಳು ವೆಯ್ಟ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ತ್ರಿವ್ಯಾ ಫ್ಯಾನ್ಸ್ಗಳಿಗೆಲ್ಲನೂ ಕೂಡ ಒಂದಂದರೆ ನಮ್ಮ ಭವ್ಯಗೌಡಂಗೆ ತ್ರಿವಿಕ್ರಮ್ ಏನು ಗಿಫ್ಟ್ ಕೊಡ್ತಾರೆ, ಏನು ಗಿಫ್ಟ್ ಕೊಟ್ಟರೆ ಭವ್ಯಗೌಡ ಅವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ನಮ್ಮ ತ್ರಿವಿಕ್ರಮ್ಗೆ ಅನ್ನೋದೆಲ್ಲನೂ ಕೂಡ ನಮ್ಮ ಫ್ಯಾನ್ಸ್ಗಳಿಗೆ ಭಾಳಷ್ಟು ಆಸೆ ಇದೆ. ಇನ್ನು ತ್ರಿವ್ಯಾ ಫ್ಯಾನ್ಸ್ಗಳಂತೂ ಕಾಯ್ತಾ ಇದ್ದಾರೆ ಈ ಇಬ್ಬರು ಜೋಡಿ ಫೋಟೋಸ್ನ ನೋಡೋದಕ್ಕೆ ಅಂತ ಕಾಯ್ತಾ ಇದ್ದಾರೆ. ಅಂದರೆ ಎಲ್ಲೂ ಕೂಡ ಇತ್ತೀಚಿನ ಅಂದರೆ ಗುಬ್ಬಿ ಮತ್ತು ಇನ್ನು CCL ಮ್ಯಾಚ್ ಆದಮೇಲೆ ಅವರಿಬ್ಬರ ಜೋಡಿ ಫೋಟೋಸ್ಗಳು ಎಲ್ಲೂ ಕೂಡ ಕಾಣಿಸ್ಕೋತಾ ಇಲ್ಲ. ಅಂದರೆ ಒಟ್ಟಾಗಿ ಎಲ್ಲೂ ಕೂಡ ಅವರು ಕಾಣಿಸ್ಕೊಳ್ದೇ ಇರೋದ್ರಿಂದ ಸೊ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಈ ಬರ್ತ್ಡೇ ಮುಖಾಂತರ ಅವರ ಒಂದು ಒಟ್ಟಿಗಿರೋಂತಹ ಫೋಟೋಸ್ಗಳು ತ್ರಿವ್ಯಾ ಫ್ಯಾನ್ಸ್ಗಳಿಗೆ ಸಿಗುತ್ತೆ. ಇನ್ನು ತ್ರಿವ್ಯಾ ಅವರು ಫ್ಯಾನ್ಸ್ಗಳು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಈ ಒಂದು ತ್ರಿವ್ಯಾ ಜೋಡಿಯನ್ನು ನಿಜವಾಗ್ಲೂ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಟ್ರೆಂಡಿಂಗ್ ಇರೋದಂದ್ರೆ ನಮ್ಮ ಭವ್ಯಗೌಡ ಹಾಗೆ ತ್ರಿವಿಕ್ರಮ್ ನಿಜವಾಗ್ಲೂ ಟ್ರೆಂಡಿಂಗ್ ಅಲ್ಲಿದ್ದಾರೆ. ಇನ್ನು ತ್ರಿವಿಕ್ರಮ್ ಅವರು ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಕಾಣಿಸ್ಕೊಂತಾರ ಅಂಥದ್ದು ಪ್ರೊಮೋದಲ್ಲೂ ಕೂಡ ಕಾಣಿಸ್ಕೊತಾ ಇದ್ದಾರೆ. ಹಾಗೆ ಎಲ್ಲರ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈ ಒಂದು ಮುದ್ದು ಸೊಸೆ ಧಾರಾವಾಹಿಯ ಹೀರೋಯಿನ್ ಆಗಿರೋಂಥ ಪ್ರತಿಮಾ ಬದಲಾಗಿ ನಮ್ಮ ಭವ್ಯಗೌಡ ಅಥವಾ ನಮ್ಮ ಮೋಕ್ಷಿತಾ ಅವರು ಇದ್ದಿದ್ರೆ ಇನ್ನೂ ಸಖತ್ತಾಗಿರ್ತಾ ಇತ್ತು ಈ ಒಂದು ಮುದ್ದು ಸೊಸೆ ಧಾರಾವಾಹಿ. ನಾವು ಇನ್ನೂ ಕೂಡ ಇಷ್ಟಪಟ್ಟು ನೋಡ್ತಾ ಇದ್ವಿ. ಆದರೆ ತ್ರಿವಿಕ್ರಮ್ಗೆ ಪ್ರತಿಮಾ ಅಷ್ಟೊಂದು ಸೂಟ್ ಆಗಲ್ಲ, ಅಂದರೆ ಕುಳ್ಳಿ ಆಗಿಬಿಡ್ತಾರೆ. ಇವರ ಒಂದು ಹೈಟು ವೆಯ್ಟ್ಗೆ ಅವರು ಚಿಕ್ಕವರಾಗ್ಬಿಡ್ತಾರೆ ಅಂತ ಹೇಳ್ತಾ ಇರೋವಂಥದ್ದು ಜನ ಸಖತ್ತು. ಏನು ಗೊತ್ತಾ, ಮುದ್ದು ಸೊಸೆ ಮೇಲೆ ಇನ್ನೂ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೋತಾ ಇದ್ರು. ಏನಾದರೂ ಭವ್ಯಗೌಡ ಆಗಿರ್ಬೋದು, ಮೋಕ್ಷಿತಾ ಆಗಿರ್ಬೋದು, ಇಬ್ಬರಲ್ಲಿ ಒಬ್ಬರೇನಾದ್ರೂ ಕೂಡ ತ್ರಿವಿಕ್ರಮ್ಗೆ ಜೋಡಿಯಾಗಿ ಅಲ್ಲಿ ಇದ್ದಿದ್ದಿದ್ರೆ ಇನ್ನೂ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರ್ತಾ ಇತ್ತು ಜನಗಳಿಗೆ. ಸೊ ಎಲ್ಲೋ ಒಂದು ಕಡೆ ನಿರಾಶೆ ಮಾಡಿಬಿಡ್ತಾ ಈ ಒಂದು ಧಾರಾವಾಹಿ ಅಂತ ಅನ್ನೋದು ಕೂಡ ಕೇಳಿ ಬರ್ತಾ ಇರೋವಂಥದ್ದು. ಏನಿವೆ ನೋಡೋಣ, ಭವ್ಯಗೌಡ ಏನಾದರೂ ಕೂಡ ಮುದ್ದು ಸೊಸೆಗೆ ಹೀರೋಯಿನ್ ಆಗಿ ಬರ್ತಾರಾ ಅಂತ ಹೇಳ್ಬಿಟ್ಟು ಕಾದ್ ನೋಡೋಣ ಅಂತ ಹೇಳ್ತೀನಿ. ಇನ್ನು ಭವ್ಯಗೌಡ ಮತ್ತು ತ್ರಿವಿಕ್ರಮ್ ಬಾಂಡಿಂಗ್ ಬಹಳಷ್ಟು ಎಲ್ರಿಗೂ ಕೂಡ ಇಷ್ಟ ಆಗಿದೆ. ಇನ್ನು ಸೀಸನ್ 11 ಎಲ್ಲರ ಮೆಚ್ಚುಗೆನ ಪಡೆದು ನನಗೆ ಒಂದು ಕಂಫರ್ಟ್ ಝೋನ್ ಅಂತ ಏನಿದ್ದಾರೆ, ಕಂಫರ್ಟ್ ಝೋನಲ್ಲಿದ್ದಾರೆ ಭವ್ಯಗೌಡ ಅವರು. ತ್ರಿವಿಕ್ರಮ್ ಅವರ ಕಂಫರ್ಟ್ ಝೋನಲ್ಲಿ ಇದ್ರು ಅಂತಲೇ ಹೇಳ್ಬೋದು. ಏನಕ್ಕೆ ಅಂತ ಹೇಳ್ತೀನಿ ಅಂತಂದರೆ, ಒಬ್ಬ ಮನುಷ್ಯಂಗೆ ಇನ್ನೊಬ್ಬ ಮನುಷ್ಯ ನಮ್ಮ ಒಂದು ಕಷ್ಟಗಳನ್ನ ಅರ್ಥ ಮಾಡ್ಕೋತಾನೆ ಅಂತಂದರೆ ಅಂಥವ್ರ ಜೊತೆ ಮಾತ್ರ ನಾವು ಫ್ರೆಂಡ್ಶಿಪ್ ಮಾಡೋಕ್ಕೆ ಸಾಧ್ಯ. ಅಂದರೆ ಅವ್ರ ಹತ್ರ ನಾವು ಸೇಫಾಗಿ ಇರ್ತೀವಿ. ಅಂದರೆ ನಾವು ಅವರು ಒಂದು ಪ್ರೀತಿ ನಮಗೆ ಸಿಗ್ತಾ ಇದೆ, ನಮಗೆ ಏನೋ ಗೊತ್ತಾ ಆ ರೀತಿ ಹಚ್ಕೊಬಿಟ್ಟಿದ್ದಾರೆ ಭವ್ಯಗೌಡ ತ್ರಿವಿಕ್ರಮ್ನ ಅಷ್ಟೇ ಪ್ರೀತಿಯಿಂದ ಆಕ್ಸೆಪ್ಟ್ ಮಾಡಿದ್ದಾರೆ. ತ್ರಿವಿಕ್ರಮು ಅಷ್ಟೇ ಎಲ್ಲೂ ಕೂಡ ಭವ್ಯಗೌಡನ ಬಿಟ್ಕೊಡೋ ಪ್ರಯತ್ನ ಮಾಡಿಲ್ಲ. ಭವ್ಯಗೌಡನೂ ಅಷ್ಟೇ ಎಲ್ಲೂ ಕೂಡ ತ್ರಿವಿಕ್ರಮ್ನ ಬಿಟ್ಕೊಡೋ ಅಂಥ ಪ್ರಯತ್ನ ಇಲ್ಲಿವರೆಗೂ ಕೂಡ ಮಾಡಿಲ್ಲ, ಮುಂದೂ ಕೂಡ ಮಾಡೋದಿಲ್ಲ. ಅಂದರೆ ಅವರಿಬ್ಬರ ಮಧ್ಯೆ ಪ್ರೀತಿ ಇದ್ರೂ ಕೂಡ ಹೊರಗಡೆ ಎಲ್ಲೂ ಕೂಡ ಹೇಳ್ಕೊತಾ ಇಲ್ಲ. ಲೈಫಲ್ಲಿ ಬಹಳಷ್ಟು ನೊಂದಿದ್ದಾರೆ. ಯಾಕೆ ಅಂತಂದರೆ ಇವರಿಬ್ಬರು ಜೋಡಿ ನಿಜವಾಗ್ಲೂ ಪರ್ಫೆಕ್ಟ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೇಡ್ ಫಾರ್ ಈಚ್ ಅದರ್ ಅಂತ ಯಾಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಇಬ್ಬರು ಟ್ರ್ಯಾಕು ಒಂದೇ. ನಾವು ಮುಂದೆ ಬೆಳಿಬೇಕು ಅಂದರೆ ಮುಂದೆ ಹೋಗಬೇಕು. ನಾವು ಲೈಫಲ್ಲಿ ಏನಾದರೂ ಅಚೀವ್ ಮಾಡಬೇಕು, ಮತ್ತು ನಮ್ಮ ಒಂದು ಏನು ಲೈಫಲ್ಲಿ ಸೆಟಲ್ ಆಗಬೇಕು ಅನ್ನೋದು ಇಬ್ಬರು ಆಸೆನೂ ಕೂಡ. ಹಂಗೆ ಮನೆ ಜವಾಬ್ದಾರಿನೂ ಕೂಡ ಹೊತ್ಕೊಂಡಿರೋದು ಇಬ್ಬರು ಕೂಡ ಒಂದೇ ಥರ. ಅವರು ಒಂದು ತಂದೆನ ಕಳ್ಕೊಂಡು ತನ್ನ ಜೀವನನ ನಡೆಸ್ತಾ ಇದ್ದಾರೆ. ತಾನೇ ಒಂದು ತ್ರಿವಿಕ್ರಮ್ ಅವರು ತನ್ನ ತಂದೆನ ಕಳ್ಕೊಂಡು ತಾಯಿನ ಪೂರ್ತಿ ಜವಾಬ್ದಾರಿ ತಗೊಂಡು ಇಡೀ ಮನೆನ ಅವ್ರು ನಡೆಸ್ತಾ ಇದ್ದಾರೆ. ಹಾಗೆ ಇಲ್ಲಿ ನಮ್ಮ ಭವ್ಯಗೌಡ ಮನೆಯಲ್ಲೂ ಕೂಡ 4 ಜನ ಹೆಣ್ಮಕ್ಳು ಇರ್ತಾರೆ. ಆ ಹೆಣ್ಮಕ್ಳಲ್ಲಿ ತನ್ನ ತಂದೆಗೆ ಕಾರಣಾಂತರದಿಂದ ಅವರಿಗೆ
ಆಕ್ಸಿಡೆಂಟಲ್ಲಿ ತೊಂದರೆ ಆಗುತ್ತೆ, ಅಲ್ಲಿಂದ ಫೈನಾನ್ಷಿಯಲಿ ಭಾಳಷ್ಟು ನೊಂದ್ಕೊಂಡು ಭಾಳಷ್ಟು ಕಷ್ಟಪಡ್ತಾರೆ. ಸೊ ಹಂಗಾಗಿ ಇವರು ಈ ಫೀಲ್ಡ್ಗೆ ಬರ್ತಾರೆ, ಅಂದರೆ ಏನು ಸೋಷಿಯಲ್ ಮೀಡಿಯಾ ಫೀಲ್ಡ್ಗೆ ಬಂದು ಇವರು ಧಾರಾವಾಹಿಗಳಾಗಿರ್ಬೋದು ಮತ್ತು ತೆಲುಗುವಲ್ಲಾಗಿರ್ಬೋದು ಈ ಒಂದು ಫೀಲ್ಡ್ಗೆ ಬಂದು ಕಷ್ಟಪಟ್ಟು ಏನಾದರೂ ಮಾಡಿ ನಾವು ನಮ್ಮ ತಂದೆನ ಉಳಿಸ್ಕೊಳೋ ಅಂಥ ಪ್ರಯತ್ನ ಆಗಿರ್ಬೋದು. ಫೈನಾನ್ಷಿಯಲಿ ಜೀವನ ಮಾಡಲೇಬೇಕು, 4 ಜನ ಹೆಣ್ಮಕ್ಳಿದ್ದಾರೆ, ಹಾಗೆ ತಂದೆ ತಾಯಿನೂ ಕೂಡ ನೋಡ್ಕೊಬೇಕು. ಇಷ್ಟೆಲ್ಲ ನೋಡ್ಕೊಳೋದಕ್ಕೋಸ್ಕರ ನಮ್ಮ ಭವ್ಯಗೌಡ ಅವರು ಸ್ಯಾಕ್ರಿಫೈಸ್ ಮಾಡಿ ತಾನು ದುಡಿದು ತನ್ನ ಇಡೀ ಫ್ಯಾಮಿಲಿನ ಸಾಕುವಂಥ ಹೊಣೆನ ಹೊತ್ಕೊಂಡು ಮುಂದೆ ಸಾಕ್ತಾ ಇರೋವಂಥದ್ದು ಒಂದು ದೊಡ್ಡ ಕುಟುಂಬದ ಒಂದು ಹುಡುಗಿ ಅಂತಲೇ ಹೇಳ್ಬೋದು. ಭವ್ಯಗೌಡ ಬರ್ತ್ಡೇ ದಿನ ನಾನು ಹೇಳೋಕ್ಕೆ ಈ ವಿಷಯನ ಇಷ್ಟಪಡ್ತೀನಿ. ನಿಜವಾಗ್ಲೂ ಒಂದು ಜೀವನದಲ್ಲಿ ಕಷ್ಟಪಟ್ಟು ಮುಂದೆ ಬಂದಿರೋಂತಹ ಹುಡುಗಿ, ಒಳ್ಳೇದಾಗಲಿ ಜೀವನದಲ್ಲಿ. ಈಗ ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಮಧ್ಯೆ ಏನೇ ಇರಲಿ ಅದು ಸಪ್ರೇಟು, ಬಟ್ ನಮಗೆ ಅವರಿಬ್ರು ಜೋಡಿ ಇಷ್ಟ ಆಗ್ತಾ ಇದೆ, ಸೊ ನಾವು ಇಷ್ಟಪಡ್ತಾ ಇದ್ದೀವಿ. ಬಟ್ ಅವರಿಬ್ರ ಮಧ್ಯೆ ಏನೇ ಇರಲಿ ನಾವು ಅದನ್ನು ಅಕ್ಸೆಪ್ಟ್ ಮಾಡಲೇಬೇಕು, ಮತ್ತು ಅವ್ರ ಪರ್ಸ್ನಲ್ ವಿಷಯ. ಅದರ್ವೈಸ್ ಏನು ಗೊತ್ತಾ, ನನಗೆ ಭಾಳಷ್ಟು ಇಷ್ಟ ಆಗೋದೇನು ಗೊತ್ತಾ, ಈ ಸಂಬಂಧಗಳಿಗೆ ಭವ್ಯಗೌಡ ಬೆಲೆ ಕೊಡೋದಿರ್ಬೋದು, ಆ ಒಂದು ತಂದೆ ತಾಯಿಯಾಗಿ ತಂಗಿ ಮತ್ತು ಅಕ್ಕ ಎಲ್ಲರೂ ಕೂಡ ತಾನು ದುಡಿದು ಸಾಕ್ಬೋದು, ನಾನು ದುಡಿದು ಸಾಕಬೇಕು ಅನ್ನೋ ಒಂದು ಮೆಂಟಾಲಿಟಿ ಇದೆಯಲ್ವಾ, ಅದಕ್ಕೆ ನಿಜವಾಗ್ಲೂ ಭವ್ಯಗೌಡ ನನಗೆ ಅವರ ಒಂದು ಮನಸ್ಥಿತಿ ಆಗಿರ್ಬೋದು, ಅಷ್ಟು ಕಷ್ಟದಲ್ಲೂ ಕೂಡ ನಗ್ನಗ್ತಾ ಬಿಗ್ ಬಾಸ್ ಮನೆಯೊಳಗಡೆ ಇದ್ದಿದ್ದಾಗಿರ್ಬೋದು. ಒಂದು ಚೈಲ್ಡಿಶ್ ನೇಚರ್ ಅಂತ ಹೇಳ್ತೀವಿ. ಸೊ ಆದರೂ ಕೂಡ ಚೈಲ್ಡಿಶ್ ನೇಚರ್ ಇದ್ರೂ ಕೂಡ ಒಳಗಡೆ ಎಷ್ಟು ಜವಾಬ್ದಾರಿಗಳನ್ನ ದೊಡ್ಡ ಜವಾಬ್ದಾರಿಗಳನ್ನ ನಿರ್ವಹಿಸ್ತಾ ಇದ್ದಾರೆ. ನಾವು ನೋಡಿದ ತಕ್ಷಣ ಈ ಹುಡುಗಿ ಚೈಲ್ಡ್ ಆಡ್ತದೆ, ಈ ಹುಡುಗಿಗೆ ಏನು ಗೊತ್ತಿಲ್ಲ ಅಂತ ನಾವು ಮಾಡಿಬಿಡ್ತೀವಿ, ಒಂದು ಕಮೆಂಟ್ ಮಾಡಿಬಿಡ್ತೀವಿ. ಬಟ್ ಅವ್ರ ಜೀವನದಲ್ಲಿ ಎಷ್ಟು ಕಷ್ಟ ಇರುತ್ತೆ, ಅವರು ಏನೇನೆಲ್ಲ ಫೇಸ್ ಮಾಡಿ ಬಂದಿರ್ತಾರೆ, ಏನೆಲ್ಲ ಫೇಸ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ಫಸ್ಟು ತಿಳ್ಕೊಂಡು ಮಾತಾಡಬೇಕು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ನಿಜವಾಗ್ಲೂ ಭವ್ಯಗೌಡ ಅವರು ಜೀವನದಲ್ಲಿ ಬಹಳಷ್ಟು ನೊಂದಿದ್ದಾರೆ. ಮುಂದೆ ಈ ಒಂದು ನೆಕ್ಸ್ಟ್ ಏನು ಬರ್ತಡೇ ಇದೆ ಈ ವರ್ಷ ಅವ್ರಿಗೆ ಒಳ್ಳೆ ಯಶಸ್ಸು ತಂದು ಕೊಡಲಿ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ, ಇನ್ನಷ್ಟು ಆಫರ್ಸ್ಗಳು ಕೂಡ ಹೆಚ್ಚಾಗಿ ಸಿಕ್ಕಲಿ ಅವರಿಗೆ. ದೇವರು ಆಯುಷು, ಆರೋಗ್ಯ ಹಾಗೆ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಭವ್ಯಗೌಡ ಅವ್ರಿಗೆ ಖುಷಿಯನ್ನು ತಂದು ಕೊಡಲಿ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಮುಖಾಂತರ ಕೇಳ್ಕೊತೀನಿ. ಬಾಸ್ ಮನೆಯ ಪನ್ನಿಕುಟ್ಟಿ ಅಂತಾನೆ ಫೇಮಸ್ ಆಗಿರೋಂಥ ನಮ್ಮ ಭವ್ಯಗೌಡಂಗೆ ಹ್ಯಾಪಿ 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 ರಿಟರ್ನ್ಸ್ ಬರ್ತ್ಡೇ ಅಂತ ಹೇಳ್ತೀನಿ. ನಿಜವಾಗ್ಲೂ ನಿಮ್ಮ ಜೀವನದಲ್ಲಿ ಖುಷಿ ಇರಲಿ, ಹೀಗೆ ಖುಷಿಯಾಗಿ 100 ವರ್ಷ ಬಾಳಲಿ, ದೇವ್ರು ನಿಮಗೆ ಹೆಚ್ಚಿನ ಆಯಸ್ಸನ್ನು ಕೊಡಲಿ ಅಂತ ಕೇಳ್ಕೊತೀನಿ. ನನಗಂತೂ ಭವ್ಯಗೌಡ ಪರ್ಸ್ನಲಿ ಅವರ ಕ್ಯಾರೆಕ್ಟರ್ ಆಗಿರ್ಬೋದು, ಅವರ ಒಂದು ಗುಣಗಳಾಗಿರ್ಬೋದು ಭಾಳಷ್ಟು ಇಷ್ಟ ಆಗುತ್ತೆ. ನಾನು ಬಿಗ್ ಬಾಸ್ ಮನೆ ಸೀಸನ್ 11ನಲ್ಲಿ ಇದ್ದಾಗಿಂದನೂ ಕೂಡ ನಾನು ತುಂಬಾ ಇಷ್ಟಪಟ್ಟು ಅವರ ಒಂದು ಬಗ್ಗೆ ಮಾತನಾಡಿದ್ದೀನಿ, ರಿವ್ಯೂ ಕೊಟ್ಟಿದ್ದೀನಿ, ತುಂಬ ವಿಡಿಯೋಸ್ಗಳನ್ನ ಮಾಡಿದೆ. ಬಟ್ ನನ್ನ ಒಂದು ಬ್ಯಾಡ್ ಲಕ್ಕಿಂದ 2 ಚಾನಲ್ ಕೂಡ ಡಿಲೀಟ್ ಆಯಿತು. ಅದ್ರ ಬಗ್ಗೆನೂ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೋತೀನಿ. 2 ಚಾನಲ್ ಕೂಡ ನನ್ನ ಒಂದು ಮಾನಿಟೈಸೇಷನ್ ಆಗಿರೋಂಥ 2 ಚಾನಲ್ನೂ ಕೂಡ ನಾನು ಕಳ್ಕೊಂಡು ಇವತ್ತು ಮತ್ತೆ ಸೋತು ಗೆದ್ದಿದ್ದೀನಿ ಅಂತಲೇ ಹೇಳ್ಬೋದು. ಅಂದರೆ ಮತ್ತೆ ನಾನು ಮತ್ತೊಂದು ಚಾನಲ್ನ ಓಪನ್ ಮಾಡಿದ್ದೀನಿ. ಗೊತ್ತಿಲ್ಲ ಯಾಕೆ ಈ ಥರ ಆಗ್ತಾಯಿದೆ, ಏನು ನನ್ನ ಒಂದು ಲೈಫಲ್ಲಿ ಅಂತ ಗೊತ್ತಿಲ್ಲ. 2 ಚಾನಲ್ಲು ಮಾನಿಟೈಸೇಷನ್ ಆಗಿ ಜೊತೆಗೆ ಡಾಲರ್ ಕೂಡ ಬಂದಿರೋ ಅಂಥದ್ದು ಕೂಡ ಇತ್ತು ಒಂದು ಚಾನಲಲ್ಲಿ. ಅದು ಕೂಡ ಅನ್ಫಾರ್ಚುನೇಟ್ಲಿ ನನ್ನ ಒಂದು ಕೆಲವು ಮಿಸ್ಟೇಕ್ಸ್ಗಳಿಂದ ನಾನಿವತ್ತು 2 ಚಾನಲ್ನ ಕಳ್ಕೊಂಡು ಮತ್ತೆ 3ನೇ ಚಾನಲ್ನ ಇವತ್ತು ಓಪನ್ ಮಾಡಿ ನಾನು ಮತ್ತೆ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಮೆಲ್ಲರ ಒಂದು ಸಪೋರ್ಟ್ ಕೂಡ ಸಿಕ್ಕತ್ತೆ ಅಂತ ಅಂದ್ಕೊತೀನಿ. ಯಾರೆಲ್ಲ ತ್ರಿವ್ಯ ಫ್ಯಾನ್ಸ್ಗಳಿದ್ದೀರಾ ದಯವಿಟ್ಟು ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಭವ್ಯ ಫ್ಯಾನ್ಸ್ಗಳು ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ತ್ರಿವ್ಯ ಜೋಡಿ ಹೀಗೆ ಇರಲಿ. ನಾನು ಸಾಕಷ್ಟು ಇಷ್ಟಪಟ್ಟು ವೀಡಿಯೋಸ್ಗಳನ್ನ ಮಾಡ್ತೀನಿ. ತ್ರಿವ್ಯ ಜೋಡಿ ಅಂದರೆ ನನಗೆ ಬಹಳಷ್ಟು ಇಷ್ಟ. ಅವರ ಒಂದು ತ್ರಿವಿಕ್ರಮ್ ಆಗಿರ್ಬೋದು ಮತ್ತು ಭವ್ಯಗೌಡ ಜೋಡಿನ ನೋಡೋದಕ್ಕೆ ನಾನಂತೂ ಕಾಯ್ತಾ ಇದ್ದೀನಿ. ಅವರಿಬ್ಬರ ಒಂದು ಫೋಟೋಸ್ಗಳಂತೂ ಹೆವಿ ಸಿಗುತ್ತೆ ಈ ಒಂದು ಬರ್ತ್ಡೇ ಪಾರ್ಟಿ ಆದಮೇಲೆ. ಯಾಕೆಂದರೆ ಬರ್ತ್ಡೇ ಪಾರ್ಟಿ ಕೂಡ ಸಖತ್ತಾಗಿ ಅರೇಂಜ್ ಮಾಡಿದ್ದಾರೆ ಅಂತ ಅನ್ನೋದು ಕೂಡ ಭವ್ಯಗೌಡ ಅವರು ಹೇಳಿದ್ದಾರೆ. ಸೊ ಹಂಗಾಗಿ ಈ ಒಂದು ಬರ್ತ್ಡೇ ಪಾರ್ಟಿಯಲ್ಲಿ ನಮ್ಮ ತ್ರಿವಿಕ್ರಮ್ ಏನು ಗಿಫ್ಟ್ ಕೊಡ್ತಾರೆ, ಭರ್ಜರಿಯಾಗಿ ಗಿಫ್ಟ್ ಅಂತೂ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಸರ್ಪ್ರೈಸ್ ಗಿಫ್ಟಾಗಿ ಏನು ಕೊಡ್ತಾರೆ ಅನ್ನೋದನ್ನು ಕೂಡ ನೋಡೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದರೆ, ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ. ಲವ್ ಯು ಗೈಸ್. ಬಾಯ್ ಬಾಯ್.